ಎಲ್ಲ ಯೂಟ್ಯೂಬರ್ಸ್ಗಳಿಗೆ ಒಂದು ಗುಡ್ ನ್ಯೂಸ್. ಯೂಟ್ಯೂಬ್ ಫ್ಯಾನ್ ಫೆಸ್ಟ್ನ ಮಾಡ್ತಾ ಇದ್ದಾರೆ 2025ರಲ್ಲಿ. ನೆಕ್ಸ್ಟ್ ಮಂತು ಸೆಪ್ಟೆಂಬರಲ್ಲಿ ಯೂಟ್ಯೂಬ್ದು ಒಂದು ಪ್ರೋಗ್ರಾಮ್ ಇರುತ್ತೆ. ಆ ಒಂದು ಪ್ರೋಗ್ರಾಮ್ಗೆ ನನ್ನೂ ಕೂಡ ಇನ್ವೈಟ್ ಮಾಡಿದ್ದಾರೆ. ನಾನು ನಿಮ್ಗೆ ಹೇಳ್ತೀನಿ ಎಲ್ಲಿ ನಡೆಯುತ್ತೆ ಪ್ರೋಗ್ರಾಮ್ ಆ್ಯಂಡ್ ನೀವೇನಾದರೂ ಹೋಗಬೇಕು ಅಂತಂದರೆ ಏನು ಮಾಡಬೇಕು ಅಂತೆಲ್ಲವೂ ಕೂಡ ನೋಡೋಣ. ನೋಡೋದಕ್ಕಿಂತ ಮುಂಚೆ ಫಸ್ಟ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ಯೂಟ್ಯೂಬ್ ಬಗ್ಗೆ ವೀಡಿಯೋಸ್ ಹಾಕ್ತಾ ಇರ್ತೀನಿ ಗೈಸ್, ಮಿಸ್ ಮಾಡ್ಕೊಬಿಡಿ. ಓಕೆ, ಸೊ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳು ಯೂಟ್ಯೂಬರ್ಸ್ ಇದ್ದರೆ ಅವ್ರಿಗೂ ಕೂಡ ಇನ್ವಿಟೇಷನ್ ಬಂದಿರ್ಬೋದು ಯೂಟ್ಯೂಬಿಂದ, ಅವರು ಕೂಡ ಇವೆಂಟ್ ಅಟೆಂಡ್ ಮಾಡ್ಬೋದು. ಸೊ ಶೇರ್ ಮಾಡಿ, ಎಲ್ಲರೂ ಕೂಡ ಗೊತ್ತಾಗಲಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಪ್ರತಿ ವರ್ಷ ಯೂಟ್ಯೂಬ್ ಫ್ಯಾನ್ ಫೆಸ್ಟ್ ಅಂತ ಮಾಡ್ತಾರೆ. ಸೊ ಅದು ತುಂಬ ದೊಡ್ಡ ಪ್ರೋಗ್ರಾಮು, ತುಂಬ ಚೆನ್ನಾಗಿರುತ್ತಂತೆ. ಯಾಕೆಂತಂದರೆ ನಾನು ಒಂದ್ಸಲಿನೂ ಹೋಗಿಲ್ಲ, ಮೊಬೈಲಲ್ಲಿ ಕುತ್ಕೊಂಡು ನೋಡಿದ್ದೀನಿ ಯೂಟ್ಯೂಬಲ್ಲಿ. ಸೊ ಇವತ್ತು ಅದೇನು ಗೊತ್ತಿಲ್ಲ, ನಿಮ್ಮ ಸಪೋರ್ಟಿಂದನೇನೋ ನನ್ನೂ ಕೂಡ ಇನ್ವೈಟ್ ಮಾಡಿದ್ದಾರೆ, ನನಗೂ ಕೂಡ ಪಾಸ್ ಪ್ರೊವೈಡ್ ಮಾಡ್ತಾರಂತೆ. ನೋಡೋಣ, ಅದು ಎಲ್ಲ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ನಾನು ಹೋಗ್ತೀನೋ ಇಲ್ವ ಅಂತಲೂ ಕೂಡ ಎಲ್ಲ ನಿಮ್ಗೆ ಹೇಳ್ತೀನಿ. ಸೊ ನೋಡಿ, ನನಗೆ ಒಂದು ಯೂಟ್ಯೂಬ್ ಟೀಮಿಂದ ಒಂದು ಮೇಲ್ ಬಂದಿದೆ. ಯೂಟ್ಯೂಬ್ ಫ್ಯಾನ್ ಫೆಸ್ಟ್ ಇಂಡಿಯಾ 2025 ಇಸ್ ಬ್ಯಾಕ್ ಅಂತ ಅಂದ್ಬಿಟ್ಟು, ದ ಸ್ಟೇಜ್ ಈಸ್ ಯುವರ್ಸ್ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ವಿ ಆರ್ pleased to invite you to YouTube Fan Fest India 2025 in Mumbai, a high energy celebration of YouTube's vibrant creator community, creativity and entertainment. The event will bring together creators for an evening filled with ಸ್ಪೆಕ್ಟಾಕ್ಯುಲರ್ ಪರ್ಫಾರ್ಮೆನ್ಸ್, ಇಂಟರಾಕ್ಟಿವ್ ಮೂಮೆಂಟ್ಸ್ ಆ್ಯಂಡ್ ಅನ್ಫರ್ಗೆಟಬಲ್ ಮೆಮೊರೀಸ್ ಅಂತ ಅಂದ್ಬಿಟ್ಟು ಇದೊಂದು ಮೇಲ್ ಕಳಿಸಿದ್ರು ನನಗೆ ಯೂಟ್ಯೂಬರು. ಇದನ್ನು ತೆಗೆದು ನೋಡಿದೆ. ಸೊ ಇದರಲ್ಲಿ ನಮಗೆ ಈವೆಂಟ್ ಬಗ್ಗೆ ಹೇಳಿದ್ದಾರೆ. ಅಂದರೆ ಸೊ ತುಂಬ ಜನ ಕ್ರಿಯೇಟರ್ಸ್ಗಳಿಗೆ ಇದನ್ನು ಕಳಿಸ್ತಾರೆ. ಅವ್ರಿಗೆ ಕಳಿಸ್ಬಿಟ್ಟು ಅವ್ರನ್ನ ಈವೆಂಟ್ಗೆ ಬರೋಂಗೆ ಹೇಳ್ತಾರೆ. ಅದಾದಮೇಲೆ ಅವ್ರ ಪಾಸ್ ಇರುತ್ತೆ, ಪಾಸ್ ಮುಖಾಂತರ ಅವ್ರು ಈವೆಂಟ್ ಅಟೆಂಡ್ ಮಾಡ್ಬೋದು. ನೋಡಿ, ಈ ಒಂದು ಈವೆಂಟ್ಗೆ ಅಟೆಂಡ್ ಮಾಡಬೇಕು ಅಂತಂದರೆ ಯೂಟ್ಯೂಬಿಂದನೇ ನಿಮಗೆ ಮೇಲ್ ಬರಬೇಕು, ಅವ್ರ ಕಡೆಯಿಂದನೇ ನಿಮಗೆ ಪಾಸು ಡಿಸ್ಟ್ರಿಬ್ಯೂಟ್ ಆಗಬೇಕು. ಇಲ್ಲ ಅಂತಂದರೆ ನೀವು ಹೋಗೋಕ್ಕಾಗಲ್ಲ. ಇಷ್ಟು ವರ್ಷದಲ್ಲಿ ನನಗೆ ಯಾವತ್ತೂ ಈ ಥರದ್ದು ಮೇಲ್ ಬಂದಿಲ್ಲ. ಯೂಟ್ಯೂಬ್ ಫ್ಯಾನ್ ಫೆಸ್ಟ್ಗೆಲ್ಲ ಕರೆಯೋ ಥರ ಈ ಸಲ ಬಂದಿದೆ. ಆ್ಯಂಡ್ ಇದು ಬಂದಿರೋದು ಯಾವುದಕ್ಕೆ ಗೊತ್ತಾ, ನನ್ನ ವ್ಲಾಗ್ಸ್ ಚಾನಲ್, ಇನ್ನೊಂದು ಲಕ್ಕಿ ಲಿಕೇಶ್ ವ್ಲಾಗ್ಸ್ ಅಂತ ಐತಲ್ಲ, ಆ ಚಾನಲ್ಗೆ ನನಗೆ ಮೇಲ್ ಕಳಿಸಿರೋದು ಇವರು. ಲಕ್ಕಿ ಲಿಕೇಶ್ ಚಾನಲ್ಗೆ ಏನು ಬಂದಿಲ್ಲ, ಬಟ್ ಯಾವ ಚಾನಲ್ ಆದ್ರೇನು ಎರಡೂ ನಮ್ಮದೇ ಅಲ್ವೇ. ಸೊ ಹಂಗಾಗಿ ನಾನು ಇವಾಗ ಹೋಗ್ಬೋದು ಆ ಒಂದು ಚಾನಲ್ ಮುಖಾಂತರ. ಸೊ ನೋಡಿ, ಈವೆಂಟ್ ಡೀಟೇಲ್ಸ್ ಬಂದು ಮುಂಬೈಯಲ್ಲಿ ನಡೀತಾ ಇದೆ. ಇಲ್ಲಿ ಲೊಕೇಶನ್ ಎಲ್ಲವೂ ಕೂಡ ಮೆನ್ಷನ್ ಆಗಿದೆ. ಸೆಪ್ಟೆಂಬರ್ 11ನೇ ತಾರೀಕು ಡೇಟು. ಟೈಮ್ ಬಂದು ಸಂಜೆ 6 ಗಂಟೆಯಿಂದ 9:30 ತನಕ ಈವೆಂಟ್ ನಡೆಯುತ್ತೆ. ತುಂಬ ದೊಡ್ಡ ಸೆಲೆಬ್ರಿಟೀಸ್ಗಳನ್ನೆಲ್ಲ ಕರೆಸ್ತಾರೆ, ಮತ್ತು ದೊಡ್ಡ ಯೂಟ್ಯೂಬರ್ಸ್ಗಳನ್ನೆಲ್ಲ ಕರೆಸ್ತಾರೆ. ಒಂದು ಸ್ಟೇಜ್ ಮಾಡಿ ಅದರಲ್ಲಿ ಈವೆಂಟ್ನ ಕಂಡಕ್ಟ್ ಮಾಡಿ, ಮಾಮೂಲಿ ಕ್ರಿಯೇಟರ್ಸ್ಗಳನ್ನೆಲ್ಲ ಕರೆಸಿರ್ತಾರಲ್ಲ ಅವ್ರಿಗೂ ಒಂದೊಂದು ಕೆಳಗಡೆ ಕೂತ್ಕೊಳ್ಳೋಕ್ಕೆಲ್ಲ ಜಾಗ ಮಾಡಿ, ನಿಂತ್ಕೊಳ್ಳೋಕ್ಕೆಲ್ಲ ಜಾಗ ಮಾಡಿ ಒಂದು ಅರೇಂಜ್ಮೆಂಟ್ ಮಾಡಿರ್ತಾರಂತೆ. ಸೊ ನಾನು ಹೋಗಿಲ್ವಲ್ಲ, ಹಾಗಾಗಿ ನಾವು ಅಷ್ಟು ಹೆಂಗೆ ಮಾಡ್ತಾರೆ ಏನೋ ಗೊತ್ತಿಲ್ಲ. ಈವೆಂಟ್ ಸ್ಕೆಡ್ಯೂಲೆಲ್ಲ ನಮಗೆ ಇಲ್ಲಿ ನೀಟಾಗಿ ಕಳಿಸಿದ್ದಾರೆ. ಸೊ ನಾವು ಈಗ ನಮಗೆ ಯೂಟ್ಯೂಬಿಂದ ನಮಗೆ ಪಾಸು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇದು ನಾರ್ಮಲ್ ಪಾಸ್ ಇವಾಗ ನನಗೆ ಬಂದಿರೋದು. ಸೊ ಇನ್ನೊಂದು ಪಾಸ್ ಇರುತ್ತಂತೆ, VIP ಪಾಸ್ ಅಂತ. ಆ VIP ಪಾಸಲ್ಲಿ ನಿಮ್ಗೊಂದು ಸ್ವಲ್ಪ ಇನ್ನೂ ಒಳ್ಳೊಳ್ಳೆ ಅರೇಂಜ್ಮೆಂಟು, ಫುಡ್ ಗಿಡ್ಡೆ ಎಲ್ಲ ಇರುತ್ತಂತೆ. ಸೊ ಇದು ಈವೆಂಟ್ ಬಂದು ಮುಂಬೈಲಿ ನಡೀತಾ ಇರೋದರಿಂದ ಸೆಪ್ಟೆಂಬರ್ 11ನೇ ತಾರೀಕು. ನಾನು ಹೋಗ್ತೀನ ಇಲ್ವ ಅನ್ನೋದ್ರ ಬಗ್ಗೆ ಹೇಳೋದಾದರೆ, ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಯೂಟ್ಯೂಬ್ ಟೀಮ್ಗೆ ಇದೊಂದು ಅವಕಾಶನ ನನಗೆ ಮಾಡಿಕೊಟ್ಟಿದ್ದಕ್ಕೆ. ಆ್ಯಂಡ್ ಇದೆಲ್ಲ ಕಾರಣ ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ಯಾವಾಗಲೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಗೈಸ್. ಮತ್ತು ಈ ಈವೆಂಟ್ಗೆ ಪಾಸೇನೂ ಸಿಗುತ್ತೆ ಕನ್ಫರ್ಮು, ಬಟ್ ಇದಕ್ಕೆ ಟ್ರಾವೆಲಿಂಗೆಲ್ಲ ಏನು ಮಾಡ್ತಾರೆ, ಯೂಟ್ಯೂಬವರೇ ಪೇ ಮಾಡ್ತಾರೆ ಅಂತಂದರೆ ಮೇ ಬಿ 90% ಡೌಟು. ಸೊ ಒಂದಷ್ಟು ಬೇರೆ ಲ್ಯಾಂಗ್ವೇಜ್ ಕ್ರಿಯೇಟರ್ಸ್ಗಳು ಸ್ವಲ್ಪ ಟಚ್ ಇದ್ದಾರೆ. ನನಗೆ ಸ್ವಲ್ಪ ಕೇಳಿ ನೋಡಿದೆ, ಅವರು ಹೇಳಿರೋ ಪ್ರಕಾರ ಮೇ ಬಿ ನಾಟ್ ಅಂತ ಹೇಳಿದ್ದಾರೆ. ಅಂದರೆ ಕೆಲವರು ಆಗುತ್ತೆ ಅಂತಂತ ಇದ್ದಾರೆ, ಕೆಲವರು ಟ್ರಾವೆಲಿಂಗ್ ಅವ್ರೇನು ಪ್ರೊವೈಡ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡಬೇಕು, ಮೇ ಬಿ ಟ್ರಾವೆಲಿಂಗ್ ಪ್ರೊವೈಡ್ ಮಾಡಲ್ಲ ಅಂತ ಅನಿಸುತ್ತೆ. ಬಟ್ ಇಲ್ಲಿ ಒಂದು ಬ್ಯಾಡ್ ನ್ಯೂಸ್ ಏನಪ್ಪ ಅಂತಂದರೆ, ನನಗೆ ಪರ್ಸ್ನಲಿ ಅದೇ ಡೇಟ್ಗೆ ಇನ್ನೊಂದು ಈವೆಂಟು ನನಗೆ ಕರೆದುಬಿಟ್ಟಿದ್ದಾರೆ. ಅದು ಸ್ವಲ್ಪ ಹೊರಗಡೆನೇ, ಇಲ್ಲಲ್ಲ. ಸೊ ಹಾಗಾಗಿ ಅದೊಂದು ಸ್ವಲ್ಪ ಡೌಟ್ ಇದೆ, ಯಾವುದಕ್ಕೆ ಹೋಗೋದು ಯಾವ್ದು ಬಿಡೋದು ಅಂತ. ಇದೇನಾದರೂ ಎಲ್ಲ ನೀಟಾಗೆಲ್ಲ ಪ್ರೊವೈಡ್ ಮಾಡ್ತು ಅಂತಂದರೆ ಸೊ ಆಲ್ಮೋಸ್ಟ್ ಅಲ್ಲಿ ಯೂಟ್ಯೂಬ್ಗೆ ಅಟೆಂಡ್ ಮಾಡ್ತೀನಿ. ಇನ್ ಕೇಸ್ ಆಗಲಿಲ್ಲ ಅಂದರೆ ಸೊ ಅದಕ್ಕೆ ಹೋಗಬೇಕಾಗುತ್ತೆ. ಅದು 2 ಡೇಸ್ ಈವೆಂಟ್ ನಡೀತಾ ಇದೆ. ಆ್ಯಂಡ್ ಅದು ಬಂದು ಮೊದಲೇ ಒಪ್ಕೊಬಿಟ್ಟಿದ್ದೀನಿ, ಆಯಿತಾ. ಅದು ಒಪ್ಕೊಂಡು ಒಂದು ವಾರ ಎಲ್ಲ ಆದಮೇಲೆ ಯೂಟ್ಯೂಬ್ದು ಈ ಥರದ್ದೊಂದು ಮೇಲ್ ಬಂದಿರೋದು, ಸೆಪ್ಟೆಂಬರ್ 11ಕ್ಕೆ ಈವೆಂಟ್ ಇದೆ ಅಂತ. ಸೊ ನೋಡಬೇಕು ಗೈಸ್, ಅದಕ್ಕೆ ಅಪ್ರೂವ್ ಕೊಟ್ಬಿಟ್ಟಿದ್ದೀನಿ. ಅದು ಬ್ರ್ಯಾಂಡ್ ಅವರು ನೋಡೋಣ ಏನು ಮಾಡ್ತಾರೆ, ಏನು ಕತೆ ಅಂತ. ಒಟ್ಟಾರೆ ಇದು ನಾನು ಯೂಟ್ಯೂಬ್ ಟೀಮ್ ಜೊತೆನೂ ಕೂಡ ಮಾತಾಡಿದೆ. ಇದು ಏನಪ್ಪ ಪಾಸ್ ಇಲ್ಲ, ಇದು ಮಾಡಿದ್ದಾರೆ, ಟ್ರಾವೆಲಿಂಗೆಲ್ಲ ಯೂಟ್ಯೂಬ್ ಟೀಮ್ ನೋಡ್ಕೊಳ್ಳುತ್ತೆ ಅಥವಾ ನಾವೇ ನೋಡ್ಕೋಬೇಕಂತ. ಸೊ ಅದು ನಿಮಗೆ ಮೇಲಲ್ಲೆಲ್ಲ ಕನ್ಫರ್ಮೇಷನ್ ಸಿಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ, ಇನ್ನೂ ಕನ್ಫರ್ಮೇಷನ್ ಮೇಲ್ ಬಂದಿಲ್ಲ ನನಗೆ. ಕನ್ಫರ್ಮೇಷನ್ ಮೇಲ್ ಬಂದರೆ ಟ್ರಾವೆಲಿಂಗ್ ಚಾರ್ಜಸ್ ಎಲ್ಲ ಯೂಟ್ಯೂಬ್ ನೋಡ್ಕೊಳ್ಳುತ್ತೆ ಇಲ್ವ ಅನ್ನೋದು ಗೊತ್ತಾಗುತ್ತೆ. ಸೊ ಗೊತ್ತಿಲ್ಲ, ತಲೆ ಕೆಟ್ಟರೆ
ಖರ್ಚು ಮಾಡ್ಕೊಂಡು ಹೊಂಟೋಯ್ತೀವಿ ಅಲ್ವಾ. ಸೊ ಯಾಕೆಂತಂದ್ರೆ ಒಂದು ಎಕ್ಸ್ಪೀರಿಯೆನ್ಸ್, ಅದು ಮತ್ತೆ ಮತ್ತೆ ಅವಕಾಶಗಳು ಸಿಗಲ್ಲ, ಬಂದಿರೋದನ್ನ ಉಪಯೋಗ ಪಡ್ಕೊಳ್ಬೇಕು. ಸೊ ಚೆನ್ನಾಗಿರುತ್ತೆ ಅದೆಲ್ಲ. ಒಂದ್ಸಲಿನೂ ಹೊರಗಡೆ ಎಲ್ಲ ಹೋಗಿಲ್ಲ, ಮುಂಬೈ ಎಲ್ಲ. ಸೊ ಆ್ಯಂಡ್ ಈವನ್ ಫ್ಲೈಟ್ ಅಂತೂ ಹತ್ತೇ ಇಲ್ಲ ಲೈಫಲ್ಲಿ. ಸೊ ನೋಡೋಣ ಗೈಸ್, ಆಯಿತಾ. ಅದೇ ಇನ್ ಕೇಸ್ ಏನಾರು ಅವರು ಪ್ರೊವೈಡ್ ಮಾಡಲಿಲ್ಲ, ಆ ಈವೆಂಟ್ ಏನಾದರೂ ಕ್ಯಾನ್ಸಲ್ ಆಯಿತು ಇನ್ನೊಂದು ಅಂತಂದರೆ, ಸೊ 100% ಹೋಗೋದಂತೂ ಪಕ್ಕ. ನೋಡೋಣ. ಇದಿಷ್ಟು ಕತೆ. ನಿಮ್ಗೇನಾದ್ರು ಮೇಲ್ ಬಂದಿದ್ದರೆ ಸೊ ನೀವು ರೆಸ್ಪಾನ್ಸ್ ಮಾಡಿ. ಇದು ಯೂಟ್ಯೂಬ್ ಫ್ಯಾನ್ ಫೆಸ್ಟು. ಆಮೇಲೆ ಕೆಲವು ಫೇಕ್ ಮೇಲೆಲ್ಲ ಬರುವಂಥ ಚಾನ್ಸಸ್ಸು ಕೂಡ ಇರುತ್ತೆ. ಈ ಥರದ್ದೆಲ್ಲ ಆದಮೇಲೆ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಇದು ಮಾಡಿ, ಆಯಿತಾ. ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಥ್ಯಾಂಕ್ ಯು ಸೋ ಮಚ್ ಗೈಸ್ ವಿಡಿಯೋ ನೋಡೋದಕ್ಕೆ. ನಿಮಗೆ ಮೇಲ್ ಬಂದಿಲ್ವೋ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.